ಇನ್ನು ನಾವು ಯಾರಿಗೂ ಕೂಡ ನಿಷೇಧ ಮಾಡ್ತಾ ಇಲ್ಲ, ಅನುಮತಿ ಪಡಿಬೇಕಷ್ಟೇ. ಹೇಗೆ ಬೇಕಾದರೂ ಸಾರ್ವಜನಿಕ ಜಾಗವನ್ನು ಉಪಯೋಗಿಸೋಕ್ಕಾಗಲ್ಲ. ಇದು ಪ್ರಿಯಾಂಕ್ ಮಾತು. ಧ್ವಜ ಹಿಡಿಯೋದ್ರಿಂದ ನಮಗೆ ಸಮಸ್ಯೆ ಇಲ್ಲ, ವಿಧೇಯಕ ಸರಿ ಇಲ್ಲ ಅಂತ ನೀವು ಸದನಕ್ಕೆ ಬಂದು ಹೇಳಿ, ಸರಿ ಇದ್ದರೆ ಸರಿ, ಇಲ್ಲ ಅಂದ್ರೆ ಇಲ್ಲ, ತಿದ್ದುಕತ್ತೀವಿ. ಇದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ವಿಧೇಯಕ RSSಗೆ ಅಂತಲೇ ಯಾಕೆ ಹೇಳ್ತಾರೆ? ಯಾರಾದರೂ ಬಿಲ್ ಓದಿದಾರಾ? RSS ಬಗ್ಗೆ ಮಾತಾಡಿದ್ರೆ ಸಾಕು ನಾಶ ಮಾಡ್ತೀವಿ ಅಂತಾರೆ. ಏನು ನಿಮ್ಮ ಉದ್ದೇಶ ಹಾಗಾದರೆ? ಹೆದರಿಸೋದು ಬೆದರಿಸೋದು ಉದ್ದೇಶನಾ? ಮ್ಯಾಕ್ಸಿಮಮ್ ಏನು ಮಾಡ್ತೀರಿ ನೀವು? ಕೊಲೆ ಮಾಡ್ತೀರಾ ಅಷ್ಟೇ ತಾನೇ ಅಂತ ಕೇಳಿದ್ದಾರೆ ಪ್ರಿಯಾಂಕ್. ಬನ್ನಿ ನಮ್ಮ ಪ್ರತಿನಿಧಿ ಪ್ರಮೋದ್ ಜೊತೆಗೆ ಮಾತಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಏನು ಹೇಳ್ತಾರೆ ನೋಡೋಣ. ನಮ್ಮ ಜೊತೆ ಮಾತನಾಡೋದಕ್ಕೆ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಈಗಾಗಲೇ ರಾಜ್ಯ ಸರ್ಕಾರ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿರುವಂಥ ಸಾರ್ವಜನಿಕ ಪ್ರದೇಶ ಮತ್ತು ಪ್ರವೇಶ ನಿಯಂತ್ರಣ ಬಿಲ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಈಗ ಸ್ಪೆಸಿಫಿಕಲಿ ಏನು ಮಿಸ್ಯೂಸ್ ಆಗ್ತಾ ಇದೆ ಸರ್? ಸಾರ್ವಜನಿಕ ಪ್ರದೇಶಗಳಲ್ಲಿ ಏನು ಮಿಸ್ಯೂಸ್ ಆಗ್ತಾ ಇದೆ? ನೋಡಿ, ಸರ್ಕಾರಿ ಜಾಗದಲ್ಲಿ ಯಾರೇ ಏನೇ ಚಟುವಟಿಕೆ ನಡೆಸ್ಬೇಕಂದ್ರೂ ಕೂಡ ಅದಕ್ಕೆ ಪರ್ಮಿಷನ್ ತೊಗೊಂಡು ನಡೆಸಲಿ ಅಂತ ಅಷ್ಟೇ. ಯಾರಿಗೂ ನಿಷೇಧ ಏನು ಮಾಡ್ತಾ ಇಲ್ಲ ಅಲ್ಲ ನಾವು. ಈಗ ನಾಳೆ ನೀವು ಯಾವುದೋ ಒಂದು ಫಂಕ್ಷನ್ ಮಾಡ್ತೀರಾ, TV9 ಪಬ್ಲಿಕ್ ಗ್ರೌಂಡ್ ಬೇಕಾಗ್ತದೆ, ಅದಕ್ಕೆ ನೀವು ಪರ್ಮಿಷನ್ ತೊಗೋಬೇಕಲ್ಲ. ಪರ್ಮಿಷನ್ ತೊಗೊಂಡು ಎಷ್ಟೊತ್ತಿರ್ತೀರಾ, ಏನಿದೆ ಅದ್ರ ಉದ್ದೇಶ ಏನಿದೆ ಅಂತ ತಿಳಿಸಿ ಮಾಡಿ ಜವಾಬ್ದಾರಿ ತೊಗೊಳ್ಳಿ ಅಂತ ಅಷ್ಟೇ ಇರೋದು. ಅದು ಈಗೇನು ಹೇಗೆ ಬೇಕಾಗಿ ರಸ್ತೆ ಮೇಲೆ ನಡ್ಕೊಂಡು ಹೋಗೋದು, ಹೇಗೆ ಬೇಕಾಗಿ ಪಬ್ಲಿಕ್ ಪಾರ್ಕನ್ನು ಯೂಸ್ ಮಾಡೋದು, ಪಬ್ಲಿಕ್ ಸ್ಪೇಸಸನ್ನು ಯೂಸ್ ಮಾಡೋದು, ಇದು ಕಡಿವಾಣ ಹಾಕಬೇಕಂದ್ಬಿಟ್ಟು ಸುಪ್ರೀಂ ಕೋರ್ಟಲ್ಲೂ ಆದೇಶ ಇದೆ, ನಮ್ಮ ಹೈಕೋರ್ಟ್ನಲ್ಲೂ ಇದೆ. ಅದನ್ನೇ ನಾವು ಆದೇಶಗಳನ್ನು ಪಾಲನೆ ಮಾಡ್ತಾ ಇರೋದು. ಸರ್, ಇದು RSSನ ಟಾರ್ಗೆಟ್ ಮಾಡಿದ್ದು ಅನ್ನೋದು ಒಂದು ವಿಶ್ಲೇಷಣೆ ಕೂಡ ಇದೆ. ಯಾಕೆಂದರೆ ನೀವೊಂದು ಪತ್ರವನ್ನು ಬರ್ತೀರಿ, ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ಬೈಠಕ್ಕಾಗಲಿ ಶಾಖೆಗಳನ್ನಾಗಲಿ ಮಾಡಬಾರ್ದು ಅಂತ. ಈ ಬಿಲ್ ಕೂಡ ಅದನ್ನೇ ಹೇಳ್ತಾ ಇದೆ ಸರ್. ಇದು ಯಾವುದೋ ಒಂದು ಸಂಘಟನೆ ಇದೆಯಾ ಹೇಳಿ? ಬಿಲ್ನಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆ ಹೆಸರಿರೋದು, ಆರ್ಗನೈಸೇಷನ್ ಹೆಸರಿರೋದು, ಇನ್ಸ್ಟಿಟ್ಯೂಷನ್ ಹೆಸರಿರೋದು, NGO ಹೆಸರಿರೋದು ಇದೆಯಾ? ನಂದು ವೈಯಕ್ತಿಕ ಅಭಿಪ್ರಾಯ ಏನೇ ಇರ್ಬೋದು, ಆದರೆ ಕಾನೂನಾತ್ಮಕವಾಗಿ ಮಾಡಬೇಕಲ್ಲ ನಾನು. ಸರ್, ಇದು ಕೋರ್ಟ್ನಲ್ಲಿ ನಿಲ್ಲತ್ತೆ ಅನ್ಸುತ್ತೆ. ಯಾಕಂದರೆ ಈಗಾಗಲೇ ಹಿಂದೆ ಕೋರ್ಟಲ್ಲಿ ಇದು ಮಾಡುವಂಥ ಈ ಕೋರ್ಟ್ನಲ್ಲಿ ಇದನ್ನು ಈಗ BJP ಅವ್ರು ಹೇಳ್ತಾ ಇರುವಂಥದ್ದು, ನ್ಯಾಯಾಲಯದಲ್ಲಿ ನಾವು ಇದನ್ನು ಫೈಟ್ ಮಾಡ್ತೀವಿ, ನಿಲ್ಲೋದಿಲ್ಲ, ಆ ಥರದ ಕಾನೂನು ತರ್ತಾ ಇದ್ದಾರೆ. ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಸುಪ್ರೀಂ ಕೋರ್ಟ್ ಆದೇಶ, ಹೈಕೋರ್ಟ್ ಆದೇಶನೇ ನಾವು ಬಿಲ್ಲನ್ನು ತರ್ತಾ ಇರೋದು. ಇಲ್ಲಿ ಬನ್ನಿ ಸದನದಲ್ಲಿ ಹೇಳಿ, ಪ್ರಿಯಾಂಕ್ ಇದು ಸರಿ ಇದೆ, ಇದು ಸರಿ ಇಲ್ಲ ಅಂತ ಹೇಳಿ. ಸರಿ ಇದ್ದರೆ ಮುಂದುವರ್ಸೋಣ, ಸರಿ ಇಲ್ಲ ಅಂದರೆ ತಿದ್ಕೊಳ್ಳೋಣ, ಅದಕ್ಕೇನಿದೆ? ಸರ್, ಇದರಲ್ಲಿ ಒಂದು ಸಾಮಗ್ರಿ ಮತ್ತು ವಸ್ತುಗಳನ್ನು ವಶಕ್ಕೆ ಪಡೆಯೋದು ಅಥವಾ ನಿಷೇಧಿಸೋದು ಅಂತ ಇದೆ. ಅದರ ಪರಿಭಾಷೆ ಏನು ಸರ್? ಹೌ ಡು ಯು ಎಕ್ಸ್ಪ್ಲೈನ್? ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಿ? ಅದು ಧಾರ್ಮಿಕ ಚಿಹ್ನೆಗಳ ಅಥವಾ ವಸ್ತು ಸಾಮಗ್ರಿ ಹೇಗೆ ಇದು ಮಾಡ್ತೀರಿ? ಉದಾಹರಣೆಗೆ ಈಗ ಘೋಷ್ ಅಂತ ಹೋಗ್ತಾರೆ RSS ಅವರು, ಬ್ಯಾಂಡ್ ಇರುತ್ತೆ, ಜೊತೆಗೆ ಅವ್ರ ಧ್ವಜ ಇರುತ್ತೆ, ಕೆಲವರು ತ್ರಿಶೂಲ ಹಿಡ್ಕೊಂಡು ಹೋಗ್ತಾರೆ. ಆ ಥರದಕ್ಕೆಲ್ಲ ಹೇಗೆ ಅಂತ ನೋಡಿ. ಧ್ವಜ ಹಿಡಿಯೋದ್ರಲ್ಲಿ ನಮ್ದೇನು ಸಮಸ್ಯೆ ಇದೆ? ಅದೇನು ವೆಪನ್ ಅಲ್ಲ, ಏನಲ್ಲ, ಅದಕ್ಕೆ ಯಾಕೆ ಸಮಸ್ಯೆ ಇರ್ತದೆ? ಈಗ ದಂಡ ಹಿಡ್ಕೊಂಡು ಹೋಗ್ತಾರೆ, ಕೋಲ್ ಹಿಡ್ಕೊಂಡು ಹೋಗ್ತಾರೆ, ಅದಕ್ಕೆ ಹೇಗೆ? ಅದಕ್ಕೂ ನಿಯಮ ಇದೆ ಅಲ್ಲ. ಹಿಂದೆ IPCನಲ್ಲಿತ್ತು, BNSS ತೆಗೆದಿದ್ದಾರೆ. ಅದನ್ನು ಮತ್ತೆ ತರಬೇಕಾ ಬಿಡಬೇಕಾ? ಅದು ಇಟ್ಸ್ ಅ ಸ್ಟೇಟ್ ಸಬ್ಜೆಕ್ಟ್. ಅದು ನಾವೆಲ್ಲೂ ಕೋಲು, ತ್ರಿಶೂಲ, ಧ್ವಜ ಎಲ್ಲೂ ಮಾತಾಡಿಲ್ಲ ಅದ್ರ ಬಗ್ಗೆ. ಯಾಕೆ ಅವರು ಅಷ್ಟು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ? ಬಟ್ ಅದನ್ನು ಹೇಗೆ ವ್ಯಾಖ್ಯಾನ ಮಾಡೋದು ಸರ್? ಈಗ ಅನಧಿಕೃತ ವಸ್ತು ಮತ್ತು ಸಾಮಗ್ರಿ ಅಂದರೆ ಯಾವುದು? ವಿಚ್ ಎವರ್ ಈಸ್, ಈಗ ಯಾವುದೇ ಒಂದು ವಸ್ತು ಇರ್ಬೋದು, ಅದರಿಂದ ಇಂಟಿಮಿಡೇಷನ್ ಆಗ್ತಾ ಇದ್ದರೆ, ಬೇರೆಯವ್ರಿಗೆ ಪ್ರಚೋದನೆ ಅನ್ನಿಸ್ತಾ ಇದ್ದರೆ, ಅದನ್ನು ಅವರು ನಮ್ಮ ಕಂಪ್ಲೇಂಟ್ ಕೊಟ್ಟರೆ ವಿ ವಿಲ್ ಟೇಕ್ ಇಟ್. ಪ್ರಚೋದನಕಾರಿಯಾಗಿ ಇದ್ದರೆ ಇವ್ರದ್ದಿದೆಯಾ? ಇಲ್ಲ ತಾನೇ, ಮತ್ತು ಯಾಕೆ ಇವರಿಗೆ ಭಯ? ಸರ್, ಈಗ ಸಂಘದವರು ಮತ್ತು BJP ಅವರು ಹೇಳ್ತಾ ಇರುವಂಥದ್ದು, ನಾವೀಗಾಗಲೇ ಅನುಮತಿಯನ್ನು ಪಡೆದಿರ್ತೀವಿ. ಉದಾಹರಣೆಗೆ ಶಾಲಾವಣದಿಂದ ಆರಂಭ ಮಾಡೋಕೊಂಡು ಶಾಲಾ ಸಂಸ್ಥೆಗಳಿಂದ, ಮುಖ್ಯಸ್ಥರಿಂದ, SDMಸಿಂದ ಅಥವಾ ಟ್ರಸ್ಟಿಂದ ಪಡೆದಿರ್ತೀವಿ. ಈಗ ಪೊಲೀಸ್ ಅನುಮತಿಯನ್ನು ಕಡ್ಡಾಯವಾಗಿ ಯಾಕೆ ತರಲಾಗ್ತಿದೆ? ಇದರ ಹಿಂದೆನೇ ಒಂದು ಉದ್ದೇಶ ಇದೆ ಅಂತ ಪರಿಭಾವಿಸಲಾಗ್ತದೆ. ನೀವು ನಿಮ್ಮ ಮನೆಯಿಂದ ತೊಗೊಂಡು ಬಂದರೆ ನಮಗೇನು ಪ್ರಾಬ್ಲಮ್ ಇಲ್ಲ, ಖಾಸಗಿ ಹೋಟೆಲ್ಗಳಲ್ಲಿ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ, ಸರ್ಕಾರಿ ಜಾಗದಲ್ಲಿ. ಆಮೇಲೆ ಇದು RSS ಅಂತ ಯಾರು ಹೇಳಿದ್ರು? ಇದು RSSಗೋಸ್ಕರ ಅಂತ ಯಾಕೆ ಹೇಳಿದ್ರು? ಇದು ಏನು ಅವರೊಬ್ಬರೇ ಇರೋದ ಸಂಸ್ಥೆ ಇಡೀ ಸಮಾಜದಲ್ಲಿ? ಬೇರೆ ಯಾವ ಸಂಸ್ಥೆಗಳೇ ಇಲ್ಲ, ಸಂಘಟನೆಗಳೇ ಇಲ್ವಾ? ಬೇರೆ ಯಾರು ದುರುಪಯೋಗ ಮಾಡೋದಲ್ಲ? ಅಂದರೆ ಇವ್ರು ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ಅರ್ಥನಾ? ಒಂದು ಕಾನೂನು ತಂದರೆ ಇಲ್ಲ, ಇದನ್ನು ಕಡಿವಾಣ ಹಾಕಕ್ಕಂತ ಯಾಕೆ ಅನ್ಕೋತಾ ಇದ್ದಾರೆ? ಅಲ್ಲೆಲ್ಲಾದರೂ ನಾವು ಬ್ಯಾನ್ ಅಂತ ಬರ್ತಿದ್ದೀವ, ನಿಷೇಧ ಅಂತ ಪದ ಯೂಸ್ ಮಾಡಿದ್ದೀವ, ರೆಗ್ಯುಲೇಟ್ ಅಂತ ಮಾಡಿದ್ದೀವ. ಅಂದರೆ ವಿಧಾನಸೌಧದಲ್ಲಿ ಯಾರನ್ನ ಏನಾದರೂ ಮಾಡ್ಬೋದಾ? ನಾನು ಎಲ್ಲಿ ಬ್ಯಾನ್ ಅಂತ ಎಲ್ಲಿ ಹೇಳಿದ್ದೀನಿ? ಅಥವಾ ಬಿಲ್ ಓದಿದಾರ ಯಾರನ್ನ? ನಿಷೇಧ ಅಂತ ಇದೆಯಾ ಅದರಲ್ಲಿ? BJP ಅಂತ ಇದೆಯಾ ಅದರಲ್ಲಿ? RSS ಅಂತ ಇದೆಯಾ ಅದರಲ್ಲಿ? ಯಾಕೆ ಸುಮ್ಮನೆ ವಿನಾಕಾರಣ ಗೊಂದಲಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಇವರು?
ಸರ್ ಒಂದು ಲಾಸ್ಟ್ ಪೊಲಿಟಿಕಲ್ ಕ್ವಶನ್ಸ್. ಈಗ ವಿಪಕ್ಷ ನಾಯಕರು ಇವತ್ತು ಮಾತಾಡ್ತಾ ಸರ್ಕಾರ ತೀಟೆ ಮಾಡೋದನ್ನು ಬಿಡಬೇಕು, RSSನ ಯಾರು ಎದುರಾಕೊಂಡಿದ್ದಾರೋ ಅವರೆಲ್ಲರೂ ಕೂಡ ನಾಶವಾಗಿ ಹೋಗಿದ್ದಾರೆ, ಇಂದಿರಾ ಗಾಂಧಿನೇ ಉದಾಹರಣೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಪೊಲಿಟಿಕಲ್ ಉತ್ತರ ಏನು? ಮಾಡಿ, ನನಗೂ ನಾಶ ಮಾಡಬೇಕಂತ ಇದ್ರೆ ಮಾಡಿ. ಹೂ ಆರ್ ದೀಸ್ ಪೀಪಲ್ ಸರ್? RSS ಅಂದರೆ ಯಾರು, ಏನು, ಹೂ ಆರ್ ದೇ? ನಿಮ್ಗೆ ಗೊತ್ತಾ ಹೇಳಿ. ಈ RSSನ ರಹಸ್ಯ ಏನಿದೆ? ಯಾಕೆ ಅಷ್ಟು ಹೆದರ್ತಾರೆ ಕಾನೂನು ವ್ಯಾಪ್ತಿನಲ್ಲಿ ಬರೋಕ್ಕೆ, ಚೌಕಟ್ಟಿನಲ್ಲಿ ಬರೋಕ್ಕೆ? ನಿಮ್ಮ ಸಂಸ್ಥೆ ಬರುತ್ತಲ್ವ, TV9 ಸಂಸ್ಥೆ ಕಾನೂನು ಚೌಕಟ್ಟಿನಲ್ಲಿದೆ, ನೀವಿದ್ದೀರಾ, ಅವ್ರು ಯಾಕಿಲ್ಲ? ಆಲ್ ಐ ಆಮ್ ಆಸ್ಕಿಂಗ್ ಇಸ್ ಥಿಂಗ್. ನಾಶ ಆಗ್ತಾರೆ ಹೆದರ್ಸ್ತಾ ಇದ್ದಾರಾ ನನಗೆ? ಅಂದರೆ ದಟ್ ಮೀನ್ಸ್ ನಾನು ಏನು ಪ್ರತಿಪಾದಿಸ್ತಾ ಇದ್ದೀನಿ ಅವರು ಅದು ದೃಢಪಡಿಸ್ತಾ ಇದ್ದಾರಲ್ಲ. ಮಾತೆತ್ತಿದ್ರೆ ಇವ್ರು ಯಾರು ಕೇಳೋಕ್ಕೆ, ಅವ್ರು ಯಾಕೆ ಕೇಳಬಾರ್ದು? ದಟ್ ಮೀನ್ಸ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ದ ಟ್ರೂತ್. ಅವ್ರ ಬಗ್ಗೆ ಯಾರಾದರೂ ಏನಾದರೂ ಕೇಳಿದ್ರೆ ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿನಲ್ಲಿ ನೀವು ನಾಶ ಆಗ್ತೀರಾ ಅಂತ ಹೇಳಿದ್ರೆ ಇವರಿಗೆ ನಾಶ ಮಾಡೋ ಕೆಪಾಸಿಟಿ ಇದೆ ಅಂತ ಅರ್ಥ ಅಲ್ವಾ? ಆರ್ ದೇ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಕೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಏನಿದು ಪದೇ ರಮೇಶ್ ಜಿಗಜಿಣಗಿ ಅವ್ರು ಇರ್ಬೋದು, ಅಶೋಕ್ ಅವರು ಇರ್ಬೋದು, ನಿಮ್ಮ ವಿಜೇಂದ್ರ ಅವರು ಇರ್ಬೋದು, ಡೆಲ್ಲಿ ನಾಯಕರು ಇರ್ಬೋದು, RSS ಬಗ್ಗೆ ಮಾತಾಡಿದ್ರೆ ಯಾಕೆ ನಾಶ ಆಗಬೇಕು? ಕಾನ್ಸ್ಟಿಟ್ಯೂಷನ್ಗಿಂತ ಮೀರಿರೋದ ಆರ್ಗನೈಸೇಷನ್ ಇದು. ಅಷ್ಟೇ ಕೇಳ್ತಾ ಇರೋದಲ್ಲ. ಇದು ಈ ಥ್ರೆಟ್ಟು ಅವು ಇವು ಎಲ್ಲ ಬೇರೆಯವ್ರ ಹತ್ರ ನಡೀತದೆ, ನನ್ನ ಹತ್ರ ನಡೆಯೋದಿಲ್ಲ. ಸಂವಿಧಾನದ ಅಡಿನಲ್ಲಿ ಕೆಲಸ ಮಾಡೋಂಗಿದ್ರೆ ನೆಟ್ಟಿಗೆ ಮಾಡಿರಿ, ಇಲ್ದಿದ್ರೆ ಕಾನೂನಾತ್ಮಕವಾಗಿ ಏನು ಮಾಡಬೇಕೋ ನಾನು ಮಾಡ್ತೀನಿ. ಸುಮ್ಮನೆ ಇದೆಲ್ಲ ಬಂದು ಪ್ರತಿ ಸರಿ ಯಾರ್ಯಾರು ನಿಮ್ಮ MP ಗಳೆಲ್ಲ, ಬೆಂಗಳೂರು MP ಗಳೆಲ್ಲ ಹುಚ್ಚಿಡ್ದಿದೆ ಅವರಿಗೆ, ಪ್ರಿಯಾಂಕಿಗೆ, ಕಾಂಗ್ರೆಸ್ನವರಿಗೆ, ಏನು ಅರ್ಥ ಇದು? ಉತ್ತರ ಕೊಡೋಕ್ಕಾಗಿಲ್ಲ ಅಂದರೆ ವೈಯಕ್ತಿಕ ಚಾರಿತ್ರ್ಯವಧೆ ಮಾಡ್ತೀರಾ ನೀವು? ಉತ್ತರ ಕೊಡೋಕ್ಕಾಗಿಲ್ಲ ಅಂದರೆ ಥ್ರೆಟನ್ ಮಾಡ್ತೀರಾ ನೀವು? ಏನಂದ್ರೆ ಅರ್ಥ ಅಂದರೆ ಏನು ಕೊಲೆ ಮಾಡ್ತಾರಾ ನನಗೆ? ಅಷ್ಟೇ ತಾನೇ ಮಾಡೋದು. ನಾನು ಹೇಳಿದ್ದನ್ನು ಸಾಬೀತು ಮಾಡ್ತಾ ಇದ್ದೀರಾ ನೀವು. ಸರ್, ಈಗ ರಾಜ್ಯಪಾಲರು ಇಷ್ಟೆಲ್ಲ ಮಾಡಾದ್ಮೇಲೆ ಕೂಡ ಅಂಕಿತ ಹಾಕದೇ ಇದ್ದರೆ ಹಲವಾರು ಉದಾಹರಣೆಗಳು ನೋಡಿದ್ದೀವಿ ನಾವು. ರಾಜಭವನ ತನಕ ಹೋಗುತ್ತೆ, ಅಲ್ಲಿಂದ ಅಂಕಿತ ಆಗಲ್ಲ. ಈ ವಿಧೇಯಕದ ಮೇಲೂ ಕೂಡ ಅಷ್ಟೇ ವಿಶ್ವಾಸ ಇದೆಯಾ? ನನಗೆ ನಮ್ಮ ರಾಜ್ಯಪಾಲರ ಮೇಲೆ ಸಂಪೂರ್ಣವಾದಂಥ ಭರವಸೆ ಇದೆ. ಇಲ್ಲಿ ಯಾವುದೇ ರೀತಿಯಾದಂಥ ಟಾರ್ಗೆಟ್ ಯಾವುದೇ ಸಂಸ್ಥೆಗಳಿಗಿಲ್ಲ, ಸಂಘಗಳಿಗ, ಪೊಲಿಟಿಕಲ್ ಪಾರ್ಟಿಗಿಲ್ಲ. ಯಾಕೆ ತಡೆಯಾಜ್ಞೆ ಕೊಡಬೇಕಾದ್ರು, ಅಥವಾ ಯಾಕೆ ಅವರನ್ನು ಅದನ್ನು ಇಟ್ಕೊಂಡು ಕೊಡಬೇಕು, ಅಥವಾ ಯಾಕೆ ಅವರು ರಾಷ್ಟ್ರಪತಿಗೆ ಕೊಡಬೇಕು? ಏನೇ ಕಾಯ್ದೆ ತಂದ್ರೂ ಕಾನೂನಾತ್ಮಕ ಕ್ಲಾರಿಫಿಕೇಷನ್ ಕೇಳಿದ್ರೆ ಕೊಡ್ತೀವಿ. ವಿ ಆರ್ ಅಬೈಡಿಂಗ್ ಓನ್ಲಿ ಬೈ ಆರ್ಡರ್ಸ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್. ಪೊಲಿಟಿಕಲ್ ಪ್ರೆಷರ್ ಬರುತ್ತೆ ಅನ್ಸುತ್ತಾ ಇಂಥದಕ್ಕೆಲ್ಲ? ಏನಕ್ಕೆ ಪೊಲಿಟಿಕಲ್ ಪ್ರೆಷರ್ ಬರುತ್ತೆ? ರಾಜಭವನಕ್ಕೆ. ವಾಟ್ ಈಸ್ ದ ಪಾಲಿಟಿಕ್ಸ್ ಇನ್ ದಿಸ್? BJP ಇಸ್ ದಿ ಓನ್ಲಿ ಒನ್ ದಟ್ ಈಸ್ ಪೊಲಿಟಿಸೈಸಿಂಗ್ ಇಟ್. ನೀವೇ ಹೇಳಿ ಸರ್. ಈಗ ಯಾರು ಮಾಡ್ತಾಯಿದ್ದಾರೆ, ಯಾಕೆ ಮಾಡ್ತಾಯಿದ್ದಾರೆ, ಅದರಿಂದ ಉಪಯೋಗ ಏನು ಅಂತ ಹೇಳಿ ಅಂತ ಅಷ್ಟೇ ಕೇಳ್ತಾ ಇದ್ರು. ಪ್ಲೀಸ್ ಡೋಂಟ್ ಗಿವ್ ಅಸ್ ಇನ್ಫಾರ್ಮೇಷನ್, ಸೀಕ್ ಪರ್ಮಿಷನ್ ಫ್ರಮ್ ಗೌರ್ಮೆಂಟ್, ಅಷ್ಟೇ ಹೇಳ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. ಇದಿಷ್ಟು ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ಮಹಾದೇವ್ ಜೊತೆ ಪ್ರಮೋದ್, TV9 ಬೆಂಗಳೂರು.